ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನಾವು ರೆಡಿಯಾಗಿ ಎಲ್ಲಿ ಹೊಂಟೀವಿ ಅಂತಂದರೆ ನಮ್ಮ ಮನೆಯವರು ಇವತ್ತು ಕೆಲಸದಿಂದ ಜಲ್ದಿ ಬಂದಿದ್ದರು. ಸೊ ಹಾಗಾಗಿ ಗಾರ್ಡನ್ ಕರ್ಕೊಂಡು ಹೋಗ್ರಿ ಅಂತ ಅಂದ್ವಿ. ಕರ್ಕೊಂಡು ಹೋದರು. ಬನ್ನಿ ಯಾವ ಥರ ಐತಿ ಗಾರ್ಡನ್, ಎಲ್ಲೆಲ್ಲಿ ಹೋದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ. ಬನ್ನಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ, ಸ್ಟಾರ್ಟಿಂಗ್ ಬಂದ್ವಿ. ಇಲ್ಲಿ ಬರೋಣ ಒಂದು ಗುಡಿಗೆ ಬಂದ್ವಿ. ಗುಡಿ ಕ್ಲೋಸ್ ಆಗಿತ್ತು. ಸೊ ಹಾಗೇನೆ ಗಾರ್ಡನ್ ಒಳಗೆ ಕುಂತ್ರಾಯ್ತು ಅಂತ ಗಾರ್ಡನ್ ಕಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಗಾರ್ಡನ್ ಎಷ್ಟು ಮಸ್ತ್ ಐತಿ ಫ್ರೆಂಡ್ಸ್, ಅಷ್ಟು ಮಸ್ತ್ ಇತ್ತು ಗಾರ್ಡನ್. ಫುಲ್ ಏನಂತಾರೆ ಆಟ ಆಡೋಕ್ಕದು, ಮಕ್ಕಳಿಗಂತ ಆಟ ಆಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ ಭಾರಿ ಅಂದ್ರೆ ಭಾರಿ ಇತ್ತು. ದೊಡ್ಡದಿತ್ತು ಗಾರ್ಡನ್ನ. ಹಾಗೇ ಇಲ್ಲಿ ಸ್ಟಾರ್ಟಿಂಗ್ ಬರೋಣ ಅಲ್ಲಿ ಇಲ್ಲೊಂದು ಚೇರ್ ಅದ ಫ್ರೆಂಡ್ಸ ಕೂಡಕ್ಕೆ, ಮತ್ತಿದ್ರ ಏನಂತಾರೆ ಫೋಟೋಸ್. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳು ಅದಾವೆ. ಫುಲ್ ನೆರಳು ಐತಿ ಫ್ರೆಂಡ್ಸ್. ನೆರಳು ಅಂದ್ರೆ ನೆರಳು. ಇಲ್ಲಿ ನಮ್ಮ ಮನೆಯವರು ಕೂಡ ಅವರಿಗೆಲ್ಲನೂ ವಾಕಿಂಗ್ ಮಾಡ್ಸಕತ್ತಿದ್ರು ನನ್ನ ಮಕ್ಕಳಿಗೆ. ಸೊ ಅಥರ್ವ ಅಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ನ ಫ್ರೆಂಡ್ಸ್. ಅವನಿಗೆ ಓಡಾಡ್ದು ಮಾಡ್ದ. ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ನ. ಫುಲ್ ಎಲ್ಲ ಆಟ ಆಡಕತ್ತಿದ್ರು ಅವರಿಬ್ಬರು. ಯಾವಾಗೂ ಹೊರಗೆ ಕರ್ಕೊಂಬರಲ್ಲ, ಒಮ್ಮೆಲ್ಕೆ ಹೊರಗೆ ಕರ್ಕೊಂಬಂದು ಹಿಂಗೆ ಆಟ ಆಡಕ್ಕೆ ಬಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಅವರು. ದಿನ ಅದೇ ಮನೆ ಅವ್ರಿಗೂ ಬೋರ್ ಆಗಿತ್ತು ಫ್ರೆಂಡ್ಸ್. ಅಲ್ಲಿನೂ ಹುಡುಗರು ಆಟ ಆಡೋಕೆ ಅವ್ರ ಜೋಡಿ ಇಲ್ಲ. ಸೊ ಹಂಗಾಗಿ ಅವ್ರವ್ರ ಮನೆ ಒಳಗೆ ಅವ್ರವ್ರು ಇರ್ತಾರೆ. ಹೊರಗೆ ಕರ್ಕೊಂಬರೋಣ ಭಾಳ ಖುಷಿಯಾಗಿ ಆಟ ಆಡಿದರು. ಅವ್ರಿಗಿನ್ನ ಖುಷಿ ನನಗಾಯಿತು, ಚೆಂದಾಗಿ ಆಟ ಆಡಿದ್ರಂತ. ಮತ್ತು ನೋಡ್ತಾ ಇರ್ಬೋದು ಫ್ರೆಂಡ್ಸ, ಇಲ್ಲೆಲ್ಲ ಗಿಡಗಳು ಅದಾವೆ, ಹೂವಿನ ಗಿಡಗಳು ಎಲ್ಲ ಥರ. ಗಾರ್ಡನ್ ಯಾವ ಥರ ಇನ್ನೂ ಇಂಪ್ರೂವ್ಮೆಂಟ್ ಆಗಕತ್ತೈತಿ ಫ್ರೆಂಡ್ಸ್. ಇನ್ನು ಜೋಕಾಲಿ ಅದು ಎಲ್ಲನೂ ಇನ್ನೂ ಮಾಡೋರು ಅದಾರಂತ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ ಸ್ವಲ್ಪ ಇಂಪ್ರೂವ್ ಆಕೋತ ಬರಾಕತ್ತೈತಿ. ಸೊ ಹಾಗಾಗಿ ಇಲ್ಲಿ ರೋಡ್ ಐತಲ್ಲ ಫ್ರೆಂಡ್ಸ್, ಅಲ್ಲಿ ರೋಡ್ಲಿಂದ ಮೇಲೆ ಹೋದ್ರೆ ಅಲ್ಲೊಂದು ಗುಡಿ ಹತ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಮನೆಯವರು ಆ ಗಿಡನ ಏನಂತಲ್ಲ ಹೂವು ಬೇಡಿದ್ನ ನಮ್ಮ ಅಥರ್ವ. ಸೊ ಅದನ್ನ ಹೂವು ಕೊಡಾಕತ್ತಿದ್ರು. ನೋಡ್ತಾ ಇರ್ಬೋದು ಫುಲ್ಲು ದೊಡ್ಡದೈತಿ ಫ್ರೆಂಡ್ಸ್ ಗಾರ್ಡನ್ ಮಾತ್ರ. ಅಲ್ಲೆಲ್ಲ ಆಂಟಿಗಳು ಸಂಜೆ ಕಡೆ ವಾಕಿಂಗ್ ಮಾಡಾಕದು ಬರ್ತಾರೆ. ಸೊ ನಾನು ಅವ್ರಿಗೆ ಒಂದಿಟ್ಟು ಕರ್ಕೊಂಡು ವಾಕಿಂಗ್ ಮಾಡ್ಸಕತ್ತಿದ್ನಿ. ಹಂಗೆ ಒಂದು ಸ್ವಲ್ಪ ಕ್ಲಿಪ್ ಹಿಡಿದ್ರು ನಮ್ಮ ಮನೆಯವರು. ನೋಡ್ತಾ ಇರ್ಬೋದು ಇಲ್ಲಿ ಅಥರ್ವಾಗ ಆರುಗ ಆಟ ಆಡ್ಸಕತ್ತಿದ್ನಿ ನೋಡಿ. ನನಗಂತೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಈ ಗಾರ್ಡನ್ನ. ಸೊ 1-2-3 ಸತ ನಾನು ವಿಸಿಟ್ ಮಾಡೀನಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು ಇಲ್ಲಿ ಹಾಗೇನೆ ಒಂದು ರೌಂಡ್ ಹಾಕ್ಕೊಂಬಂದೆ ನಾನು ಫುಲ್ಲ ಗಾರ್ಡನ್ನ. ಸ್ವಲ್ಪ ವಾಕಿಂಗ್ ಆದಂಗೆ ಆಗುತ್ತೆ ಅಂತ ಅಂಕೇಳಿ ಅಥರ್ವನ ತೊಗೊಂಡು ಒಂದು ರೌಂಡ್ ಹಾಕೊಂಡು ಬಂದೆ. ಹಂಗೆ ನನ್ನ ಜೋಡಿ ಯಾರೂ ಬಂದಿದ್ನ. ಫುಲ್ ಖುಷಿಯಾಗಿದ್ರು. ಅಥರ್ವ ನನ್ನ ಕೆಳಗೆ ಬಿಡು ನಾನು ಆಡ್ತೀನಿ ಅಂತ ಅನ್ನಕತ್ತಿದ್ನ. ಸೊ ಹಾಗಾಗಿ ಅವರಿಗೂ ಟಾಟಾ ಆಡಿಸ್ಕೊಂಡು ಬಂದ್ವಿ. ಇದು ನಾನು ನಮ್ಮ ಮನೆಯವ್ರಿಗೆ ಇದು ಕನಕಾಂಬ್ರಿ ಹೂವು ಅಂತ ನಾನು ಆತಿದ್ನೆ. ಅದೆಲ್ಲ ಶೋ ಗಿಡ ಅದಂತ ಅನ್ನಕತ್ತಿದ್ರು. ಪ್ಲೀಸ್ ಯಾರಿಗಾದರೂ ಗೊತ್ತಿತ್ತಂದ್ರೆ ಈ ಗಿಡ ಯಾವುದಂತ ಕಮೆಂಟ್ ಮಾಡಿ. ಹಂಗನೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಟೈಮು ಆಯಿತು. ಕಡೆ ಹೊರಗೆ ಬರಾಕತ್ತಿದ್ವಿ. ಅಲ್ಲಿ ಏನಂತಾರಲ್ಲ ಸ್ವಲ್ಪ ಜಿಮ್ದು ಏನಂತಾರೆ ಜಿಮ್ ಮಾಡೋಕೆ ಒಂದು ಸ್ವಲ್ಪ ಇವ್ನು ಇಟ್ಟಿದ್ರು. ಅವನು ಕೂಡ ನಮ್ಮ ಮನೆಯವರು ಸ್ವಲ್ಪ ಟ್ರೈ ಮಾಡಿದ್ರು. ಇದ್ರೊಳಗೆ ಕೂಡಕ್ಕೆ ಅಂಜಾಕತ್ತಿದ್ರು ಅವರು. ಯಾಕಂದ್ರೆ ಏನರ ಅಂದಿಂದಾರ ಮಕ್ಕಳಿಗೆ ಐತೋ ಏನೋ ಅಂತ. ಇಲ್ಲ ಅದು ದೊಡ್ಡವ್ರಿಗೆ ಐತಿ, ನಾನು ನೋಡೀನಿ ಕೂಡ. ನಾನು ಕುಂತು ಅವರು ಸ್ವಲ್ಪ ಎಕ್ಸಸೈಸ್ ಮಾಡಿದರು. ನಮ್ಮ ಮನೇಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಭಾಳ ದೂರ ಇಲ್ಲ, 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮನೆಯವ್ರಿಗೆ ಅದೇನು ಆಗ್ತದೆ, ಫ್ರೀ ಇದ್ದಾಗ ಬಂದು ಈ ಥರ ಮಾಡಿ ಹೋಗ್ರಿ ಅಂತಂದೆ. ನಾನು ಮುಂಜಾನೆ 7ಕ್ಕೆ ಹೋದವ್ರು ಸಂಜೆ 7ಕ್ಕೆ ಬರ್ತೀವಿ, ಎಲ್ಲಿ ನಾವು ಫ್ರೀ ಇರ್ತೀವಿ ಅಂತ ಅಂದ್ಕೇಳಿ ಅನ್ನಕತ್ತಿದ್ರು. ಸೊ ಹಂಗೆ ಮಾತಾಡ್ಕೊತ ಅವ್ರದ್ದು ಒಂದು ಸ್ವಲ್ಪ ಕ್ಲಿಪ್ನ ಹಿಡಿದೆ. ಇವಾಗ ವಿಡಿಯೋ ಮಾಡೋಕೆ ಒಂಚೂರು ಪರ್ಮಿಷನ್ ಕೊಡ್ತಾರೆ ಫ್ರೆಂಡ್ಸ್. ಫಸ್ಟೆಲ್ಲ ಕೊಡ್ತಿದ್ದಿಲ್ಲ. ಅವ್ರದ್ದು ಆಲ್ಮೋಸ್ಟ್ ನೋಡ್ತಿರ್ಬೋದು ಜಾಸ್ತಿ ನಮ್ಮ ಮನೆಯವ್ರದ್ದು ಏನಂತಾರಲ್ಲ ವಿಡಿಯೋ ಜಾಸ್ತಿ ನಾನು ಮಾಡಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ವಿಡಿಯೋಗೆ ಸ್ವಲ್ಪ ಫೋನ್ನ ವಿಡಿಯೋ ಮಾಡ್ತೀನಂದ್ರೆ ಹ್ಞೂ ಅಂತಾರೆ. ಸೊ ಹಂಗನೆ ಬರುವಾಗ ಓಪನ್ ಆಗಿತ್ತು ಗುಡಿ. ಏನಂತಾರೆ ಗಣಪತಿ ಗುಡಿ ಫ್ರೆಂಡ್ಸ. ಗಣಪತಿ ಟೆಂಪಲ್ ಚಲೋ ಭಾರಿ ಅಂದ್ರೆ ಭಾರಿ ಚಲೋ ಇತ್ತು ಗಣಪತಿ ಟೆಂಪಲ್. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು
ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇವ್ರೆಟ್ ದೇವ್ರು, 2ನೇ ನಂಬರ್ ಫೇವ್ರೆಟ್ ದೇವ್ರು ಅಂದರೆ ತೆಂಬ್ಲಬಾಯಿ ಮಂದಿರ ಅಂತಾರೆ, ಕೊಲ್ಲಾಪುರ ಒಳಗೆ ಫೇಮಸ್ ದೇವತೆ. ಇಲ್ಲಿ ನೋಡ್ತಾ ಇರ್ಬೋದು, ಅವಾಗೆಲ್ಲ ನಾವು ಬಂದಾಗೆಲ್ಲ ಇಲ್ಲೆಲ್ಲ ರೋಡ್ ಅದು ಇದ್ದಿದ್ದಿಲ್ಲ. ಸೊ ಇವಾಗ ಮಾತ್ರ ರೋಡ್ ಮಾತ್ರ ಭಾರಿ ಅಂದರೆ ಭಾರಿ ಮಾಡ್ಯಾರ. ಇದು ಸ್ವಲ್ಪ ಗುಡ್ಡದ ಮೇಲೆ ಐತಿ ಫ್ರೆಂಡ್ಸ್. ಇವಾಗೆಲ್ಲ ರೋಡ್ ಮಾಡ್ಯಾರ, ಇವಾಗೆಲ್ಲ ಫೆಸಿಲಿಟೀಸ್ ಭಾಳ ಐತಿ. ಇಲ್ಲಿ ನಾವು ಬಂದು ಉದ್ದಿನ ಕಡ್ಡಿ ಅದು ಇದನ್ನು ಮಾಡಿ ಪ್ರಸಾದ ಹಚ್ಕೊಂಡು ದೇವಿ ನಮ್ಮ ಏನಂತಾರೆ ಆಶೀರ್ವಾದ ತೊಗೋಬೇಕಂತ ಒಳಗೆ ಬಂದ್ವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇದೇ ಗುಡಿ. ಇಬ್ಬರು ಅಕ್ಕ ತಂಗಿ ಅದಾರ ಫ್ರೆಂಡ್ಸ್. ಕೆಳಗೊಂದು ದೇವಿ ಗುಡಿ ಐತಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬೇಕು. ಇಲ್ಲಿ ಫಸ್ಟಿಗೆ ಬಂದವರೆಲ್ಲ ಇಲ್ಲಿ ನಮಸ್ಕಾರ ಮಾಡ್ತಾರೆ. ಹಾಗೆಯೇ ಅರಿಶಿನ ಕುಂಕುಮನ ತೊಗೊಂಡು ದೇವಿ ಹತ್ರ ನನ್ನ ಮನದ ಹಳೆದ ಮಾತನ್ನು ಬೇಡಿಕೊಂಡು ಹಾಗೆಯೇ ಪ್ರದಕ್ಷಿಣೆ ಹಾಕಿದ್ನಿ ಫ್ರೆಂಡ್ಸ್. ಪ್ರದಕ್ಷಿಣೆನ ಹಾಕಿ ನಮಸ್ಕಾರ ಮಾಡಿಕೊಂಡು ಒಂದೆರಡು ನಿಮಿಷ ಕುಂತು ಅಲ್ಲಿ ಸ್ವಲ್ಪ ಕಲ್ಸಕ್ಕರೆ ಅದು ಕೊಟ್ಟಿರ್ತಾರೆ, ಅದನ್ನು ಕೂಡ ಪ್ರಸಾದ ತಿಂದು ಒಂದು 2 ನಿಮಿಷ ಕೂತು ಹಂಗನ ಏನಪ್ಪ ಅಂತಂದ್ರೆ ಒಂದು ಫೋಟೋನ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಭಯ ಆಗ್ತು ವಿಡಿಯೋ ಮಾಡೋಕ್ಕೆ ಬಿಡ್ತಾರೇನಿಲ್ಲ ಅಂತ, ಕರೆ ಏನಿಲ್ಲ, ಹಾಗೇನೇನು ರೂಲ್ಸ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡು ಹಂಗೆ ಇಲ್ಲಿ ಅಥರ್ವ 6 ಅರ್ವಪ್ಪ ಇದ್ರಲ್ಲ. ಸೊ ಈ ಕಡೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇಲ್ಲಿ ಮತ್ತು ಮುಂದೆ ಬರೋಣ ದೊಡ್ಡದು ಗಣಪತಿ ಗುಡಿ ಐತಿ, ಗಣಪತಿ ಮೂರ್ತಿ ಐತಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಂತ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದ್ರೆ ಇಲ್ಲಿ ಛತ್ರಪತಿ ಶಿವಾಜಿದೊಂದು ಮೂರ್ತಿ ಇತ್ತು ಫ್ರೆಂಡ್ಸ್. ಅದನ್ನು ಕೂಡ ಒಂದು ಸ್ವಲ್ಪ ಕ್ಲಿಪ್ನ ತೊಗೊಂಡೆ. ಭಾರಿ ಮಾಡಿದ್ರು ಇದನ್ನು. ನೋಡ್ತಾ ಇರೋದು ಇಲ್ಲ ಎಲ್ಲ ಕೊಲ್ಲಾಪುರ ಒಳಗೆ ಆಲ್ಮೋಸ್ಟ್ ಆಲ್ ಶಿವಾಜಿ, ಛತ್ರಪತಿ ಶಿವಾಜಿ ಅವ್ರದ್ದು ಮೂರ್ತಿ ಭಾಳ ಸಿಗುತ್ತಾವು ಮಹಾರಾಷ್ಟ್ರದೊಳಗೆ. ಸೊ ಹಾಗಾಗಿ ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮುಂದೆ ಬಂದ್ವಿ. ಇಲ್ಲೆಲ್ಲ ವಾಕಿಂಗ್ ಮಾಡೋಕೆ, ಆಮೇಲೆ ಜಾಗಿಂಗ್ ಮಾಡೋಕೆ ಎಲ್ಲನೂ ಸ್ಪೇಸ್ ಐತಿ. ನೋಡ್ತಾ ಇರ್ಬೋದು ನೀವು, ಇದೆ ತೋರಿಸ್ತೀನಿ. ಫುಲ್ ಗುಡ್ಡದ ಮೇಲೆ ಐತಿ. ಇಷ್ಟು ಕೊಲ್ಲಾಪುರ ಫ್ರೆಂಡ್ಸ್. ನಾ ಇವಾಗ ಏನು ತೋರ್ಸಾಕತ್ತೀನಿ ಇಷ್ಟು ಕೊಲ್ಲಾಪುರ. ಹಾಗೇನೆ ಇದೆಲ್ಲ ಅವಾಗೆಲ್ಲ ಕಾಡು ಅಂದ್ರೆ ಗುಡ್ಡ ಟೈಪ್ ಇತ್ತು, ಇವಾಗೆಲ್ಲ ರೋಡ್ ಮಾಡ್ಯಾರ. ಗ್ರೀನರಿ ಮಾತ್ರ ಭಾರಿ ಅಂದರೆ ಭಾರಿ ಐತಿ ಫ್ರೆಂಡ್ಸ್. ಹಂಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಬರುವಾಗ ಪಾನಿಪುರಿ ತಿಂದ್ವಿ. ಪಾನಿಪುರಿ ಮತ್ತು ಬೇಳೆ ತೊಗೊಂಡ್ವಿ ಫ್ರೆಂಡ್ಸ್. ಬೇಳೆ ಚಲೋ ಇತ್ತು, ಪಾನಿಪುರಿನೂ ಚಲೋ ಇತ್ತು. ಸ್ವಲ್ಪ ಹುಣಸೆಹುಳಿ ಜಾಸ್ತಿ ಹಾಕಿದ್ರು. ಹಂಗನ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಹೋಗೋದಿತ್ತು, ಮಾಡಾಗಿತ್ತು. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ರೆ ಆಯ್ತು ಅಂದ್ಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ ನಾವು ಅನ್ನಪ್ರಸಾದಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಇವತ್ತು ಶನಿವಾರ ಅಲ್ಲ, ಸೊ ಹಾಗಾಗಿ ಆಂಜನೇಯನ ಟೆಂಪಲ್ಗೆ ಹೋಗ್ಬೇಕಂದ್ವಿ. ಸಿಕ್ಕಾಪಟ್ಟೆ ಮಾಡಾಗಿತ್ತು. ಬೇಡ ನಮ್ಮ ಮನೆಯವರು ಮಳೆ ಬತ್ತಂದ್ರೆ ಮಳೆ ಬರೋಂಗಾಗೈತಿ, ನಮ್ಮ ಮನೆಗೆ ಹೋಗು, ನಾ ಊಟ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಬಂದು ಬಿಟ್ಟು ಹೋದ್ರು. ನಾವು ಬರುವಾಗ ರೈಸ ಐತಿ ಫ್ರೆಂಡ್ಸ್. ಸ್ವಲ್ಪ ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಬರುವತ್ತು ನುಗ್ಗೆಕಾಯಿ ತೊಗೊಂಬಂದಿನಿ ಫ್ರೆಂಡ್ಸ. ನುಗ್ಗೆಕಾಯಿಗೆ 2 ನುಗ್ಗೆಕಾಯಿಗೆ 15 ರೂಪಾಯಿ ಅಂತ ಫ್ರೆಂಡ್ಸ್. ಭಾಳ ಅಂದರೆ ಭಾಳ ತುಟ್ಟಿ ಕೊಟ್ಟರು. ಬನ್ನಿ ಫ್ರೆಂಡ್ಸ್, ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಮಾಡಿ ನನಗೆ ಇನ್ನು ಭಾಂಡೆ ತೊಗೊತೀನಿ, ಫಟಾಫಟ್ ಅಂತ ಕೆಲಸ ಮಾಡ್ತೀನಿ. ಅಥರ್ವಾಗ ಹಶು ಆಗೈತಿ. ಅಲ್ಲೇ ಬರುವಾಗ ನಾವೆಲ್ಲ ತಿಂದ್ವಿ. ಅವನಿಗೆ ಇದು ಏನಾದರೂ ಮಾಡಿಕೊಡ್ತೀನಿ. ಮತ್ತು ವಿಡಿಯೋ ಹೆಂಗಾಯ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನುಗ್ಗೆಕಾಯಿನ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಸ್ಟಾರ್ಟಿಂಗ್ ಕುದಿಸ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಕಹಿ ಬರೋಂಗಿಲ್ಲ. ನುಗ್ಗೆಕಾಯಿ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡೆ. ಹಾಗೆಯೇ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡೆ. ಸಿಂಪಲಾಗಿ ರೈಸ್ ಮಾಡಿಕೊಂಡೆ. ಅವರಲ್ಲೇ ಊಟ ಮಾಡಿ ಬರ್ತೀನಿ ಅಂದಿದ್ರು. ಆದರೆ ದೇವರ ಪ್ರಸಾದ. ಸೊ ಮಳೆ ಬರಲಿಲ್ಲ ಫ್ರೆಂಡ್ಸ್. ಅಷ್ಟೇ ಮೋಡ ಆಗಿತ್ತು, ಮಳೆ ಬರಲಿಲ್ಲ. ಇರಲಿ ನೆಕ್ಸ್ಟ್ ವೀಕ್ ಹೋದ್ರೆ ಆಯ್ತು ಅಂದ್ಕೊಂಡು ನಾನು ಅಥರ್ವ ಅನ್ನ ತುಪ್ಪ ಉಂಡ 6 ನಾನು ಅನ್ನ ಸಾಂಬಾರು ಊಟ ಮಾಡಿದ್ವಿ ಫ್ರೆಂಡ್ಸ. ಇವತ್ತಿನ ಡೇ ಈ ಥರ ಆಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ.